ಹಲೋ ಫ್ರೆಂಡ್ಸ್, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡಿದ್ವಿ. ಸೊ ಇವಾಗ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ನ ಯಾವ ಥರ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡೋಣ. ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಸ್ಟಡಿ ದ ಚೇಂಜಸ್ ಇನ್ ದ ವ್ಯಾಲ್ಯೂಮ್ ಆಫ್ goods produced or consumed in the current period as compared to base period. Prices are the weights in quantity index numbers. ಸೊ ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ಸಲ್ಲಿ ಏನು ಬೇಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಕರೆಂಟ್ ಇಯರ್ನಲ್ಲಿ ನಮ್ಮದು ಪ್ರೈಸು ಎಷ್ಟು ಚೇಂಜ್ ಆಗಿದೆ, ಅಂದರೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ನಾವು ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತಿದ್ವಿ ಕಂಡುಹಿಡಲಿಕ್ಕೆ ಇಂಡೆಕ್ಸ್ ನಂಬರ್ಸ್ನ, ಅದೇ ಥರ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅಂದರೆ ಇವಾಗ ಗೂಡ್ಸು ಎಷ್ಟು ಪ್ರೊಡ್ಯೂಸ್ ಆಗಿದೆ, ಎಷ್ಟು ಕನ್ಸ್ಯೂಮ್ಸ್ ಆಗಿದೆ, ಅದರಲ್ಲಿರೋ ಆ ವಾಲ್ಯೂಮ್ಸ್ ಎಷ್ಟು ಚೇಂಜಸ್ ಆಗಿದೆ ಅಂತ ನಾವು ಕಂಪೇರ್ ಮಾಡಲಿಕ್ಕೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸಲ್ಲಿ ವೇಟ್ಸ್ ಅಂತ ನಾವು ಯಾವನ್ನ ಕನ್ಸಿಡರ್ ಮಾಡ್ತೀವಿ, ಪ್ರೈಸಸ್ ಅಂತ. ಅಲ್ಲಿ ಪ್ರೈಸ್ ಇಂಡೆಕ್ಸ್ ನಂಬರ್ಸಲ್ಲಿ ಏನು ಮಾಡ್ತಿದ್ವಿ, ವೇಟ್ಸ್ ಅಂತ ನಾವು ಯಾವುದನ್ನು ಕನ್ಸಿಡರ್ ಮಾಡ್ತಿದ್ವಿ ಕ್ವಾಂಟಿಟಿನ, ಅದೇ ಥರ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸಲ್ಲಿ ಪ್ರೈಸಸ್ನ ಕ್ವಾಂಟಿಟಿ ಆಗಿ ಕನ್ಸಿಡರ್ ಮಾಡ್ತೀವಿ, ವೇಟ್ ಆಗಿ. ಸೊ ಅದರಲ್ಲಿ ಕೂಡ ಹೀಗೆ ಅಗ್ರಿಗೇಟಿವ್ ಮತ್ತು ಆ್ಯಂಡ್ ಎವ್ರೇಜ್ ಆಫ್ ಪ್ರೈಸ್ ರಿಲೇಟಿವ್ಸ್ ಇತ್ತು. ಇದರಲ್ಲೂ ಕೂಡ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸಲ್ಲೂ ಕೂಡ ಅಗ್ರಿಗೇಟಿವ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಆ್ಯಂಡ್ ಎವ್ರೇಜಸ್ ಅಂತ ಇರುತ್ತೆ. ಸೊ ಎರಡು ಮೆಥಡಿಂದ ನಾವು ಇಂಡೆಕ್ಸ್ ನಂಬರ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಒಂದೇ ಮೆಥಡು ವೇಟೆಡ್ ಅಗ್ರಿಗೇಟಿವ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್. ಸೊ ಅದೇ ಥರ ಅಲ್ಲಿ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರಲ್ಲಿ ಯಾವ ಥರ ಲಾಸ್ಪಿಯರ್ಸು, ಪ್ಯಾಸ್ಚೀಸು, ಮಾರ್ಷಲ್-ಎಡ್ಜ್ವರ್ತ್, ಡಾರ್ಬಿಶ್-ಬೌಲಿ ಮತ್ತು ಫಿಶರ್ಸ್ದು ಯಾವ ಥರ ಫಾರ್ಮುಲಾಸ್ ಇತ್ತು, ಅದೇ ಥರ ಕೂಡ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ನಲ್ಲಿ ಅವರು ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಬಟ್ ಇದರಲ್ಲಿ ಒಂದೇ ಡಿಫ್ರೆನ್ಸ್ ಏನು, ಅಲ್ಲಿ ನಾವು ವೇಟ್ಸ್ ಆಗಿ ಕ್ವಾಂಟಿಟಿಯನ್ನು ಕನ್ಸಿಡರ್ ಮಾಡ್ತಿದ್ವಿ, ಇಲ್ಲಿ ವೇಟ್ಸ್ ಬದಲಿ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಪ್ರೈಸಸನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಲಾಸ್ಪಿಯರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ಸೊ ಎಲ್ ಅಂತ ನಾವು ಬರಿತೇವೆ ಲಾಸ್ಪಿಯರ್ ಸಲುವಾಗಿ. ಸೊ ಲಾಸ್ಪಿಯರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಈಸ್ ಸಮೇಷನ್ Q1 P0 ಡಿವೈಡೆಡ್ ಬೈ ಸಮೇಷನ್ Q0 P0 ಇಂಟು 100. ಸೊ ಇಲ್ಲಿ ವೇಟ್ ಜಗದಲ್ಲಿ ನೋಡಿ, ಇವಾಗ ನಾವು ಕ್ವಾಂಟಿಟಿಗೋಸ್ಕರ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀವಿ ಇಂಡೆಕ್ಸ್ ನಂಬರ್ಸ್. ಸೊ ಕ್ವಾಂಟಿಟಿಯಿಂದ ನಾವು ಪ್ರೈಸಸ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಕ್ವಾಂಟಿಟಿ ಏನಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ, ಪ್ರೈಸಸ್ ನಮಗೆ ಮ್ಯಾಟರ್ ಆಗುತ್ತೆ. ಅಲ್ಲಿ ನಾವು ಬೇಸ್ ಇಯರ್ ಪ್ರೈಸ್ ಇಂಡೆಕ್ಸ್ ನಂಬರ್ಸಲ್ಲಿ, ಅಂದರೆ ಲಾಸ್ಪಿಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸಲ್ಲಿ ಏನು ಬೇಸ್ ಇಯರ್ ಕ್ವಾಂಟಿಟಿಯನ್ನು ವೇಟಾಗಿ ಕನ್ಸಿಡರ್ ಮಾಡ್ತಿದ್ವಿ. ಅದೇ ಥರ ಇಲ್ಲಿ ಲಾಸ್ಪಿಯರ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸಲ್ಲಿ ಬೇಸ್ ಇಯರ್ ಪ್ರೈಸ್ನ ಏನು ಮಾಡ್ತೀವಿ, ವೇಟಾಗಿ ಯೂಸ್ ಮಾಡ್ತೀವಿ. ಸೊ ಅದೇ ಥರ ಪಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸಲ್ಲಿ ಕರೆಂಟ್ ಇಯರ್ ಪ್ರೈಸಸನ್ನು ಏನು ಮಾಡ್ತೀವಿ, ಆ್ಯಸ್ ಅ ವೇಟ್ ಆಗಿ ಯೂಸ್ ಮಾಡ್ತೀವಿ. ಇದು ಎಲ್ಲ ಫಾರ್ಮುಲಾ ಆಲ್ಮೋಸ್ಟ್ ಸೇಮ್ ಇದೆ. ಓನ್ಲಿ ಡಿಫ್ರೆನ್ಸ್ ಈಸ್ ಇನ್ ಪ್ಲೇಸ್ ಆಫ್ ವೇಟ್ ಅಲ್ಲಿ ನಾವು ಕ್ವಾಂಟಿಟೀಸ್ ಯೂಸ್ ಮಾಡ್ತಿದ್ವಿ, ಇಲ್ಲಿ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸಲ್ಲಿ ಪ್ರೈಸಸನ್ನು ಯೂಸ್ ಮಾಡಬೇಕು. ಸೊ ಅದೇ ಥರ ಮಾರ್ಷಲ್-ಎಡ್ಜ್ವರ್ತ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಮತ್ತು ಡಾರ್ಬಿಶ್-ಬೌಲೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಡಾರ್ಬಿಶ್-ಬೌಲಿದು ಸೇಮ್, ಅಂದರೆ ಇಟ್ಸ್ ಅ ಅರ್ಥಮೆಟಿಕ್ ಮೀನ್ ಆಫ್, ಅಲ್ಲಿ ಪ್ರೈಸ್ ಇಂಡೆಕ್ಸಲ್ಲಿ ಏನಿತ್ತು, ಇಟ್ಸ್ ಅ ಅರ್ಥಮೆಟಿಕ್ ಮೀನ್ ಆಫ್ ಪಾಸ್ಚೀಸ್ ಆ್ಯಂಡ್ ಲಾಸ್ಪಿಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇತ್ತಲ್ಲ, ಅದೇ ಥರ ಇಲ್ಲಿ ಕೂಡ ಡಾರ್ಬಿಶ್-ಬೌಲಿಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಇಸ್ ಕ್ಯಾಲ್ಕುಲೇಟೆಡ್ ಆ್ಯಸ್ ಅರ್ಥಮೆಟಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೂಡ ಅದೇ ಥರ, ಇಟ್ಸ್ ದ ಜಾಮೆಟ್ರಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್. ಇವಾಗ ಎಕ್ಸಾಂಪಲ್ಸ್ ನೋಡೋಣ. ಕಂಪ್ಯೂಟ್ ಲಾಸ್ಪಿಯರ್ಸ್, ಪಾಸ್ಚೀಸ್, ಮಾರ್ಷಲ್-ಎಡ್ಜ್ವರ್ತ್ಸ್, ಡಾರ್ಬಿಶ್-ಬೌಲಿಸ್ ಆ್ಯಂಡ್ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಸೊ ಇವಾಗ ನಮಗೆ ಡೇಟಾ ಕೊಟ್ಟಿದ್ದಾರೆ, ಅಂದರೆ 2006 ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ, 2010 ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ. ಸೊ 2006 ಏನಾಗುತ್ತೆ, ಬೇಸ್ ಇಯರ್ ಆಗುತ್ತೆ, ಮತ್ತು 2010 ಕರೆಂಟ್ ಇಯರ್ ಆಗುತ್ತೆ. ಸೊ ಅವಾಗ ಅದರದ್ದು ನೊಟೇಷನ್ ಬರ್ಕೊಳ್ಬೇಕು, P0 ಮತ್ತು Q0, P1 ಆ್ಯಂಡ್ Q1 ಅಂತ ಬರುತ್ತೆ. ಸೊ ಇವಾಗ ನಮಗೆ ಕ್ಯಾಲ್ಕುಲೇಟ್ ಇವಾಗ ಎಲ್ಲದನ್ನು ಕೇಳಿದ್ದಾರೆ, ಅಂದರೆ ಲಾಸ್ಪಿಯರ್ಸ್ದು, ಪ್ಯಾಸ್ಚೀಸ್ದು ಎಲ್ಲದದ್ದು ಕೇಳಿದ್ದಾರೆ. ಸೊ ನಾವೇನು ಮಾಡಬೇಕು, ಇವಾಗ ಅದಕ್ಕೆ ಏನೇನೆಲ್ಲ ಬೇಕು ಅಂದರೆ P0 Q0 ಬೇಕು, P0 Q1, Q1 P0 ಮತ್ತು Q1 P1 ಅದೆಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಿಟ್ಕೊಳ್ಬೇಕು. ಸೊ ಈಗ ಲಾಸ್ಪಿಯರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಏನು, ಸಮೇಷನ್ Q1 P0 ಡಿವೈಡೆಡ್ ಬೈ ಸಮೇಷನ್ Q0 P0 ಇಂಟು 100. ಸೊ ಸಮೇಷನ್ Q1 P0 ಎಷ್ಟಿದೆ, 1490 ಡಿವೈಡೆಡ್ ಬೈ ಸಮೇಷನ್ Q0 P0 1290 ಇಂಟು 100, ಅಂದರೆ ಲಾಸ್ಪಿಯರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಎಷ್ಟು ಬರುತ್ತೆ, 115.5.
ಅಂದರೆ ಬೇಸ್ ಇಯರಲ್ಲಿ 100 ಗೂಡ್ಸ್ ಪ್ರೊಡ್ಯೂಸ್ ಆಗಿತ್ತು ಅಂದರೆ ಕಂಪೇರ್ ಟು 2010 ಏನಾಗಿದೆ 15% ಮೋರ್ ಗೂಡ್ಸು ಪ್ರೊಡ್ಯೂಸ್ ಆಗಿದೆ ಅಥವಾ ಕನ್ಸ್ಯೂಮ್ ಆಗಿದೆ ಅಂತ ಅರ್ಥ. ಸೊ ಪ್ಯಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಪ್ಯಾಸ್ಚೀಸ್ ಏನು ಮಾಡ್ತಾನೆ, ಕರೆಂಟ್ ಇಯರ್ ಪ್ರೈಸಸನ್ನು ಆ್ಯಸ್ ಅ ವೇಟ್ ಯೂಸ್ ಮಾಡ್ತಾರೆ. ಸೊ ಪ್ಯಾಸ್ಚೀಸ್ ಫಾರ್ಮುಲಾ ಏನು ಬರುತ್ತೆ, ಸಮೇಷನ್ Q1 P1 ಡಿವೈಡೆಡ್ ಬೈ ಸಮೇಷನ್ Q0 P1 ಇಂಟು 100. ಸೊ ಸಮೇಷನ್ Q1 P1 ಎಷ್ಟಿದೆ, 1810 ಡಿವೈಡೆಡ್ ಬೈ Q0 P1 1530 ಇಂಟು 100. ಸೊ ಪ್ಯಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಎಷ್ಟು ಬರುತ್ತೆ, 119.30. ಅದೇ ಥರ ಮಾರ್ಷಲ್-ಎಡ್ಜ್ವರ್ತ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಫಾರ್ಮುಲಾದಲ್ಲಿ ಅದೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ ಆನ್ಸರು 117.02. ಇವಾಗ ಡಾರ್ಬಿಶ್-ಬೌಲೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಇವಾಗ ನಮ್ಮ ಹತ್ರ ಲಾಸ್ಪಿಯರ್ಸ್ ಇಂಡೆಕ್ಸ್ ನಂಬರ್ ಇದೆ ಮತ್ತು ಅದು ಪ್ಯಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಇದೆ. ಸೊ ಅವೆರಡರದ್ದು ಅರ್ಥಮೆಟಿಕ್ ಮೀನ್ ತೆಗೆದ್ರೆ ನಮ್ಗೆ ಏನು ಸಿಗುತ್ತೆ, ಡಾರ್ಬಿಶ್-ಬೌಲೆಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಸಿಗುತ್ತೆ. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ, ಡಾರ್ಬಿಶ್-ಬೌಲೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ 117.4. ಸೊ ಫಿಶರ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೂಡ ಅದೇ ಏನೇನದು ಜಾಮೆಟ್ರಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪ್ಯಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ, 117.38. ಸೊ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರೈಸ್ ಇಂಡೆಕ್ಸ್ ನಂಬರ್ಸಲ್ಲಿ ಆ್ಯಸ್ ಅ ವೇಟ್ ಆಗಿ ನಾವು ಕ್ವಾಂಟಿಟಿನ ಯೂಸ್ ಮಾಡ್ತೀವಿ. ಅದೇ ಥರ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸಲ್ಲಿ ವೇಟ್ ಜಾಗದಲ್ಲಿ ನಾವು ಪ್ರೈಸಸನ್ನು ಯೂಸ್ ಮಾಡ್ತೇವೆ. ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ಅಂದರೆ ಇವಾಗ ಲಾಸ್ಪಿಯರ್ ಏನು ಮಾಡ್ತಾನೆ, ಬೇಸ್ ಇಯರ್ ಕ್ವಾಂಟಿಟಿ ಅಥವಾ ಬೇಸ್ ಇಯರ್ ಪ್ರೈಸಸನ್ನು ಆ್ಯಸ್ ಅ ವೇಟ್ ಯೂಸ್ ಮಾಡ್ತಾರೆ. ಮತ್ತು ಪ್ಯಾಸ್ಚೀಸ್ ಏನು ಮಾಡ್ತಾನೆ, ಕರೆಂಟ್ ಇಯರ್ ಪ್ರೈಸ್ ಆರ್ ಕರೆಂಟ್ ಇಯರ್ ಕ್ವಾಂಟಿಟಿಯನ್ನು ಆ್ಯಸ್ ಅ ವೇಟ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಡಾರ್ಬಿಶ್-ಬೌಲೆ ಮತ್ತು ಫಿಶರ್ಸ್ದೆಲ್ಲ ಸೇಮ್ ಇದೆ. ಅದು ಅರ್ಥಮೆಟಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪ್ಯಾಸ್ಚೀಸ್ ಇರುತ್ತೆ. ಮತ್ತು ಫಿಶರ್ಸ್ದೇನಿರುತ್ತೆ, ಜಾಮೆಟ್ರಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪ್ಯಾಸ್ಚೀಸ್. For the following, compute Marshall-Edgeworth's, Dorbish-Bowley's and Fisher's quantity index number for the current year on the basis of the following data. ಸೊ ಕಮಡಿಟಿ ಕೊಟ್ಟಿದ್ದಾರೆ ABCDE ಅಂತ, ಬೇಸ್ ಇಯರ್ ಮತ್ತು ಕರೆಂಟ್ ಇಯರ್. ಸೊ ಇವಾಗ ಅದರದ್ದೆಲ್ಲ ನೋಟೇಷನ್ ಬರ್ಕೊಳ್ಳಿ. ಅಂದರೆ Q0 ಮತ್ತು P0, Q1 ಆ್ಯಂಡ್ P1 ಅಂತ. ಇಯರ್ ವಿ ಮಸ್ಟ್ ಕನ್ವರ್ಟ್. ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಅಂದರೆ ಇವಾಗ ಪ್ರೈಸ್ ಅಂತ ಕೊಟ್ಟಿಲ್ಲ. ಪ್ರೈಸ್, ಕ್ವಾಂಟಿಟಿ, ವ್ಯಾಲ್ಯೂ, ದೀಸ್ ಥಿಂಗ್ಸ್ ದೀಸ್ 3 ಆರ್ ಡಿಫ್ರೆಂಟ್ ಥಿಂಗ್ಸ್. ಅಂದರೆ ವ್ಯಾಲ್ಯೂ ಅಂತ ಅಂದ್ರೇನು, ಪ್ರೈಸ್ ಇಂಟು ಕ್ವಾಂಟಿಟಿ ಮಾಡಿದಾಗ ನಮಗೇನು ಸಿಗುತ್ತೆ, ವ್ಯಾಲ್ಯೂ ಸಿಗುತ್ತೆ. ಸೊ ಇವಾಗ ಹಿಯರ್ ವಿ ಮಸ್ಟ್ ಕನ್ವರ್ಟ್ ವ್ಯಾಲ್ಯೂಸ್ ಆ್ಯಸ್ ಬಿಲೋ ಆ್ಯಂಡ್ ದೆನ್ ಪ್ರೊಸೀಡ್ ಟು ಕಂಪ್ಯೂಟ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ವ್ಯಾಲ್ಯೂ ಫಾರ್ಮುಲಾ ಏನು, ಪ್ರೈಸ್ ಇಂಟು ಕ್ವಾಂಟಿಟಿ ಇರುತ್ತೆ. ಇವಾಗ ನಮಗೆ ಕ್ವಾಂಟಿಟಿ ಇದೆ, ಪ್ರೈಸ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, ವ್ಯಾಲ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ. ಸೊ ಅದೇ ಥರ ಏನು ಮಾಡ್ಕೊಳ್ಳಿ, ಫಾರ್ಮುಲಾದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿಟ್ಕೊಳ್ಬೇಕು. ಸೊ ಇವಾಗ Q0 ಕೊಟ್ಟಿದ್ದಾರೆ. ಇವಾಗ ವ್ಯಾಲ್ಯೂ ಅಂತ ಅಂದ್ರೆ ಪ್ರೈಸ್ ಇಂಟು ಕ್ವಾಂಟಿಟಿ ಅಲ್ಲ. ಸೊ ಅಂದರೆ Q0 ಇಂಟು P0. ಮತ್ತು Q1 ಇದೆ, ವ್ಯಾಲ್ಯೂ ಅಂತ ಅಂದರೆ ಕರೆಂಟ್ ಇಯರ್ ವ್ಯಾಲ್ಯೂ ಅಂತ ಅಂದ್ರೆ Q1 ಇಂಟು P1. ಸೊ ಇವಾಗ ನಮಗೆ ಕರೆಂಟ್ ಇಯರ್ ಬೇಸ್ ಇಯರ್ ಪ್ರೈಸ್ ಅಂದರೆ P0 ಬೇಕಂದರೆ ಮಾಡಬೇಕು, ವ್ಯಾಲ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ. ಸೊ ವ್ಯಾಲ್ಯೂ ಎಷ್ಟಿದೆ, 350 ಡಿವೈಡೆಡ್ ಬೈ 50 ಅಂದರೆ 7. ಅದೇ ಥರ ಎಲ್ಲ ಐಟಮ್ಸು ಅಂದರೆ ABCDEಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದೇ ಥರ ಕರೆಂಟ್ ಇಯರ್ ಪ್ರೈಸಸ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇವಾಗ ನಮಗೆ Q0 P0 ಮತ್ತು Q1 P1 ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ವ್ಯಾಲ್ಯೂ ಅಂತ ಅಂದರೆ ಅದೇ ಬರುತ್ತೆ. ಸೊ ಇವಾಗ ನಮಗೆ ಇನ್ನು ಉಳಿದಿದ್ದು 2 ಕಾಲಮ್ ಯಾವ್ದು ಬೇಕು, Q0 P1 ಆ್ಯಂಡ್ Q1 P0. ಅದನ್ನು ಕ್ಯಾಲ್ಕುಲೇಟ್ ಮಾಡಿಟ್ಕೋಬೇಕು. ಇವಾಗ ಮಾರ್ಷಲ್-ಎಡ್ಜ್ವರ್ತ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಅದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಮಾರ್ಷಲ್-ಎಡ್ಜ್ವರ್ತ್ ಫಾರ್ಮುಲಾ ಏನು ಬರುತ್ತೆ, ಸಮೇಷನ್ Q1 P0 ಪ್ಲಸ್ ಸಮೇಷನ್ Q1 P1 ಡಿವೈಡೆಡ್ ಬೈ ಸಮೇಷನ್ Q0 P0 ಪ್ಲಸ್ ಸಮೇಷನ್ Q0 P1 ಇಂಟು 100. ಸೊ ಎಲ್ಲ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಮಾರ್ಷಲ್-ಎಡ್ಜ್ವರ್ತ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಎಷ್ಟು ಸಿಗುತ್ತೆ, 98.225. ಡಾರ್ಬಿಶ್-ಬೌಲೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಇಲ್ಲಿ ನಾವು ಲಾಸ್ಪಿಯರ್ಸ್ ಮತ್ತು ಪ್ಯಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡಿಲ್ಲ ಫಸ್ಟ್ಗೆ. ಸೊ ಇಲ್ಲಿ ಏನು ಮಾಡ್ಬೋದು, ನಾವು ಡೈರೆಕ್ಟ್ಲಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅಂದ್ರೇನು, ಇಟ್ಸ್ ಎವ್ರೇಜ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪ್ಯಾಸ್ಚೀಸ್ ಅಲ್ಲ. ಸೊ ಎವ್ರೇಜ್ ಅಂತಂದರೆ 1/2ನೇ ಹೊರಗೆ ತಗೊಳ್ಳಿ, ಮತ್ತು ಲಾಸ್ಪಿಯರ್ ಫಾರ್ಮುಲಾ ಬರಿಬೇಕು, ಮತ್ತು ಪ್ಲಸ್ ಪ್ಯಾಸ್ಚೀಸ್ ಫಾರ್ಮುಲಾ ಬರಿಬೇಕು. ಅಂದರೆ ಸಮೇಷನ್ Q1 P0 ಡಿವೈಡೆಡ್ ಬೈ
summation q naught p naught plus summation q1 p1 divided by summation q naught p1 into 100. ಸೊ ಎಲ್ಲ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡಾರ್ಬಿಶ್-ಬೌಲಿ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಎಷ್ಟು ಸಿಗುತ್ತೆ? 98.225. ಸೊ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಂದರೆ ಏನದು? ಜಿಯೋಮೆಟ್ರಿಕ್ ಮೀನ್ ಆಫ್ ಲಾಸ್ಪೇರ್ಸ್ ಆ್ಯಂಡ್ ಪಾಸ್ಚೀಸ್. ಸೊ ಇಲ್ಲಿ ನಾವು ಲಾಸ್ಪೇರ್ ಪಾಸ್ಚೀಸ್ ಕನ್ಸ್ಟ್ರಕ್ಟ್ ಮಾಡಿಲ್ಲ. ಸೊ ಡೈರೆಕ್ಟ್ಲಿ ನಾವು ಇಲ್ಲಿ ಏನು ಮಾಡ್ತೀವಿ, ಲಾಸ್ಪೇರ್ ಮತ್ತು ಪಾಸ್ಚೀಸ್ ಇದ್ದು ಅಲ್ಲಿ ಅದರದ್ದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 98.225. ಕಂಪ್ಯೂಟ್ ಆ್ಯಂಡ್ ಇಂಡೆಕ್ಸ್ ನಂಬರ್ಸ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಸೊ ಐಟಮ್ಸ್ ಕೊಟ್ಟಿದ್ದಾರೆ. ಪ್ರೈಸಸ್ ಆಫ್ ಆರ್ಟಿಕಲ್ಸ್ ಇನ್ ದ ಕರೆಂಟ್ ಇಯರ್, ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಇನ್ ಥೌಸಂಡ್ಸ್, ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್. ಅಂದರೆ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? ಪ್ರೈಸ್ ಆಫ್ ಆರ್ಟಿಕಲ್ಸ್ ಇನ್ ದ ಕರೆಂಟ್ ಇಯರ್ ಅಂದರೆ ಕರೆಂಟ್ ಇಯರ್ದಲ್ಲಿ ಪ್ರೈಸು ಅಂದರೆ ಎಷ್ಟು? P1 ಇದ್ದ ಹಾಗೆ. ಮತ್ತು ಇವಾಗ ಇಲ್ಲಿ ನಂಬರ್ ಆಫ್ ಆರ್ಟಿಕಲ್ಸ್. ಸೊ ಇವಾಗ ನಂಬರ್ ಅಂತಂದರೆ ಅಲ್ಲೊಂದು ವ್ಯಾಲ್ಯೂಮ್ ಬರುತ್ತೆ. ವ್ಯಾಲ್ಯೂಮ್ ಅಂತ ಅಂದ್ರೇನು? ಕ್ವಾಂಟಿಟಿ. ಅದು ಎಷ್ಟು ಕ್ವಾಂಟಿಟಿ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ದಟ್ ಟು ಇನ್ ಟರ್ಮ್ಸ್ ಆಫ್ ಥೌಸಂಡ್ಸಲ್ಲಿ ಕೊಟ್ಟಿದ್ದಾರೆ. ಅದೇನು ಇವಾಗ ಅಷ್ಟು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಈಗ ಬೇಸ್ ಇಯರ್ನಲ್ಲಿ ಕ್ವಾಂಟಿಟಿ ಎಷ್ಟು ಏನಂತ ನೋಟೇಟ್ ಮಾಡ್ತೀವಿ? Q0. ಮತ್ತು ಕರೆಂಟ್ ಇಯರ್ ಕ್ವಾಂಟಿಟಿಗೆ Q1 ಅಂತ ನೋಟೇಟ್ ಮಾಡ್ತೀವಿ. ಹಿಯರ್ ಪ್ರೈಸಸ್ ಆಫ್ ಆರ್ಟಿಕಲ್ಸ್ ಇನ್ ಕರೆಂಟ್ ಇಯರ್ P1 alone are given along with quantities. So we construct Paasche quantity index number. ಸೊ ಇಲ್ಲಿ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾರೆ? ಜಸ್ಟ್ ಕಂಪೇರ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ದಾರೆ. ಸೊ ನಮಗೆ ಯಾವ ಇಂಡೆಕ್ಸ್ ನಂಬರ್ ಸುಟೇಬಲ್, ಈ ಕೊಟ್ಟಿರೋ ಡೇಟಾಯಿಂದ ನಾವು ಯಾವ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡ್ಬೋದು ಅದನ್ನ ನಾವು ನೋಡ್ಕೊಳ್ಬೇಕು. ಅಂದರೆ ಇವಾಗ P1 ಇದೆ, Q0 ಇದೆ, Q1 ಇದೆ. ಸೊ ಇವಾಗ ಕರೆಂಟ್ ಇಯರ್ ಪ್ರೈಸಸ್ ಕೊಟ್ಟಿದ್ದಾರೆ. ಸೊ ಕರೆಂಟ್ ಇಯರ್ ಪ್ರೈಸಸ್ ಇದ್ದರೆ ನಾವು ಯಾವ ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು? ಯಾವ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್? ಸೊ ಪಾಸ್ಚೀಸ್ ಅಲ್ವಾ? ಯಾಕಂದರೆ ಲಾಸ್ಪೇರ್ ಏನು ಮಾಡ್ತಾನೆ? ಕರೆಂಟ್ ಇಯರ್ ಬೇಸ್ ಇಯರ್ ಪ್ರೈಸಸನ್ನು ಆ್ಯಸ್ ಅ ವೇಟ್ ಯೂಸ್ ಮಾಡ್ತಾರೆ. ಸೊ ಅದೇ ಪಾಸ್ಚೀಸ್ ಏನು ಮಾಡ್ತಾರೆ? ಕರೆಂಟ್ ಇಯರ್ ಪ್ರೈಸಸ್ನ ಆ್ಯಸ್ ಅ ವೇಟ್ ಯೂಸ್ ಮಾಡ್ತಾರೆ. ಸೊ ವಿ ಕ್ಯಾನ್ ಕನ್ಸಿಡರ್ ಪಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಪಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಏನು? ಸಮೇಷನ್ Q1 P1 ಡಿವೈಡೆಡ್ ಬೈ ಸಮೇಷನ್ Q0 P1 ಇಂಟು 100. ಸೊ ಇಲ್ಲಿ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಿಕೊಂಡಿದ್ದೀವಲ್ಲ Q1 P1 ಆ್ಯಂಡ್ Q0 P1. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಏನು ಬರುತ್ತೆ? ಪಾಸ್ಚೀಸ್ದು 137.98. Given summation Q0 P0 is equals to 400 and summation Q1 P0 is equals to 500, construct a suitable index. ಇಲ್ಲಿ ನೋಡಿ ವೇಟ್ ಜಗದಲ್ಲಿ ನಮಗೇನಿದೆ? ಕರೆಂಟ್ ಇಯರ್ ಪ್ರೈಸ್, ಬೇಸ್ ಇಯರ್ ಪ್ರೈಸ್ ಇದೆ. ಸೊ ಬೇಸ್ ಇಯರ್ ಪ್ರೈಸ್ ಅಂತಂದರೆ ಯಾವ ಇಂಡೆಕ್ಸ್ ನಂಬರ್ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು? ಲಾಸ್ಪೇರ್ಸ್ ಅಲ್ವಾ? ಬಿಕಾಸ್ ಲಾಸ್ಪೇರ್ಸ್ ಏನು ಮಾಡ್ತಾನೆ? ಬೇಸ್ ಇಯರ್ ಪ್ರೈಸಸ್ ನಾನು ಹೇಳ್ದೇನಲ್ಲ, ಆಲ್ಫಾಬೆಟಿಕಲ್ ಆರ್ಡರ್. ಎಲ್ ಆದಮೇಲೆ P ಬರುತ್ತೆ. ಸೊ ಎಲ್ ಅಂತಂದರೆ ಏನು? ಬೇಸ್ ಇಯರು. P ಅಂತಂದರೆ ಕರೆಂಟ್ ಇಯರ್. ಸೊ ಇವಾಗ ಬೇಸ್ ಇಯರ್ ಇದೆ. ಸೊ ಲಾಸ್ಪೇರ್ಸ್. ಸೊ ಲಾಸ್ಪೇರ್ಸ್ ಫಾರ್ಮುಲಾ ಏನು? ಸಮೇಷನ್ Q1 P0 ಡಿವೈಡೆಡ್ ಬೈ ಸಮೇಷನ್ Q0 P0 ಇಂಟು 100. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಲಾಸ್ಪೇರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಎಷ್ಟು ಬರುತ್ತೆ? 125. Given summation P1 Q0 is equals to 265 and summation P1 Q1 is equals to 260, construct a suitable index number. ಸೊ ಇವಾಗ ಇಲ್ಲಿ ನೋಡಿ, ಇವಾಗ ಇಲ್ಲಿ P1 Q0 ಆ್ಯಂಡ್ P1 Q1 ಇದೆ. ಸೊ ಜಸ್ಟ್ ವೇರಿಯೇಬಲ್ಸ್ ಇಂಟರ್ಚೇಂಜ್ ಮಾಡಿದ್ದಾರೆ. ಅಂದರೆ Q0 P1 ಬರೆಯೋದ್ರಲ್ಲಿ P1 Q0 ಬರೆದಿದ್ದಾರೆ. ಸೊ ಇಲ್ಲಿ ನಾವು ಒಂದು ಕನ್ಸಿಡರ್ ಮಾಡಿದರೆ P1 ಏನಿದೆ ಎರಡೂದ್ರಲ್ಲೂ ಕಾನ್ಸ್ಟೆಂಟ್ ಇದೆ. ಸೊ ಅಂದರೆ Q0 Q1 ಇದೆ ಮತ್ತು P1 ಎರಡೂದ್ರಲ್ಲೂ ಕಾನ್ಸ್ಟೆಂಟ್ ಇರೋದ್ರಿಂದ ಸೊ P1 ಅಂದ್ರೇನು? ಕರೆಂಟ್ ಇಯರ್ ಪ್ರೈಸಸ್. ಸೊ ಕರೆಂಟ್ ಇಯರ್ ಪ್ರೈಸಸ್ ಯೂಸ್ ಮಾಡಿಕೊಂಡು ನಾವು ಯಾವ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡ್ಬೋದು? ಪಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ವೇರಿಯೇಬಲ್ಸ್ ಇಂಟರ್ಚೇಂಜ್ ಮಾಡಿದರೆ ಏನೂ ಪ್ರಾಬ್ಲಮ್. ಅಂದರೆ ಇವಾಗ P1 ಇಂಟು Q0 ಅಂದರೂ ಒಂದೇ, Q0 ಇಂಟು P1 ಅಂದ್ರೂ ಒಂದೇ. ಸೊ ಅದಕ್ಕೋಸ್ಕರ ಸೊ ಪಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ ಸಿನ್ಸ್ ದೇ ಹ್ಯಾವ್ ಗಿವನ್ ದಿ ಕರೆಂಟ್ ಇಯರ್ ಪ್ರೈಸಸ್. ಸೊ ಸಮೇಷನ್ Q1 P1 ಡಿವೈಡೆಡ್ ಬೈ ಸಮೇಷನ್ Q0 P1 ಇಂಟು 100. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಪಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಏನು ಸಿಗುತ್ತೆ? 98.11. If Laspeyre's quantity index number is 170.4 and Paasche's quantity index number is 171.6, find Dorbish-Bowley's and Fisher's quantity index. ಸೊ ಇವಾಗ ಲಾಸ್ಪೇರ್ಸ್ ಆ್ಯಂಡ್ ಪಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ಡಾರ್ಬಿಶ್ ಬೌಲಿದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತೀವಿ
ಅರಿಥ್ಮೆಟಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪ್ಯಾಸ್ಚೀಸ್. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಡಾರ್ಬಿಶ್-ಬೌಲೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಎಷ್ಟು ಸಿಗುತ್ತೆ? 171. ಅದೇ ಥರ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತೀವಿ? ಜಾಮೆಟ್ರಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪ್ಯಾಸ್ಚೀಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದರೆ ಪ್ಯಾಸ್ಚೀಸ್ ಇಂಡೆಕ್ಸ್ ನಂಬರ್ ಎಷ್ಟು ಸಿಗುತ್ತೆ? 170.99. ಇವಾಗ ಪಿ ಅಂತ ಕೊಟ್ಟಿದ್ದಾರಲ್ಲ, ಪಿ ಅಂತಂದ್ರೇನು ಪ್ಯಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಎಷ್ಟಿದೆ? 320.4. ಆ್ಯಂಡ್ ಡಾರ್ಬಿಶ್-ಬೌಲೆ ಕ್ವಾಂಟಿಟಿ ಇಂಡೆಕ್ಸ್ ಎಷ್ಟಿದೆ? 342.2. ದೆನ್ ಏನು ಮಾಡಬೇಕು ನಾವು ಇವಾಗ? ಫೈಂಡ್ ಲಾಸ್ಪಿಯರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಡಾರ್ಬಿಶ್-ಬೌಲೆ ಫಾರ್ಮುಲಾ ಏನಿದೆ? ಅರಿಥ್ಮೆಟಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪ್ಯಾಸ್ಚೀಸ್. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಡಾರ್ಬಿಶ್-ಬೌಲೆದೆಷ್ಟು? 342.2 ಇಸ್ ಈಕ್ವಲ್ಸ್ ಟು 1/2 ಆ್ಯಸ್ ಇಟ್ ಈಸ್. ಇವಾಗ ಲಾಸ್ಪಿಯರ್ಸ್ ಕಂಡುಹಿಡಬೇಕು. ಸೊ ಅದನ್ನ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ. ಮತ್ತು ಪ್ಯಾಸ್ಚೀಸ್ ಎಷ್ಟಿದೆ? 320.4. ಸೊ ಇವಾಗ 2ನ ಈ ಸೈಡ್ ಕಳಿಸಿದ್ರೆ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗಿ 644.4 ಇಸ್ ಈಕ್ವಲ್ಸ್ ಟು ಲಾಸ್ಪಿಯರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ಪ್ಲಸ್ 320.4. ಸೊ ಇವಾಗ ಲಾಸ್ಪಿಯರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ಎಷ್ಟಾಗುತ್ತೆ? ಇದನ್ನ ನಾವು ಈ ಸೈಡ್ ತೊಗೊಂಡಾಗ ಅದು ಸಬ್ಸ್ಟ್ರಾಕ್ಷನ್ ಆಗಿ 324 ಬರುತ್ತೆ. If Laspeyre's quantity index is 236 and Fisher's quantity index is 238, find Paasche's quantity index. ಸೊ ಇವಾಗ ಫಾರ್ಮುಲಾ ಗೊತ್ತಲ್ಲ, ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ಅಂದರೆ ಜಿಯೋಮೆಟ್ರಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪ್ಯಾಸ್ಚೀಸ್. ಸೊ ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫಿಶರ್ಸ್ ಎಷ್ಟಿದೆ? 238 ಇಸ್ ಈಕ್ವಲ್ಸ್ ಟು ಅಂಡರ್ ದ ಸ್ಕ್ವೇರ್ ರೂಟ್ ಲಾಸ್ಪಿಯರ್ಸ್ ಎಷ್ಟು? 236 ಇಂಟು ಪ್ಯಾಸ್ಚೀಸ್. ಸೊ ಇವಾಗ ಫಾರ್ ದ ಸಿಂಪ್ಲಿಫಿಕೇಶನ್ ಪರ್ಪಸ್ ನಾವು ವಿ ಶುಡ್ ಸ್ಕ್ವೇರ್ ಆನ್ ಬೋತ್ ಸೈಡ್. ಸೊ 238 ಸ್ಕ್ವೇರ್ ಆ್ಯಂಡ್ ದಿಸ್ ಸೈಡ್ ಇನ್ ಆರ್ ಎಚ್ ಎಸ್ ಸೈಡ್ ನಾವು ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಗೆ ಕ್ಯಾನ್ಸಲ್. ಸೊ ನಮಗೇನು ಸಿಗುತ್ತೆ? ಕ್ಯೂಬ್ ಪ್ಯಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸಿಸ್ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಸ್ಕ್ವೇರ್ ಮಾಡಿ ಅದನ್ನು ಡಿವೈಡ್ ಮಾಡಿಕೊಂಡಾಗ ಸೊ ಪ್ಯಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ಎಷ್ಟು ಸಿಗುತ್ತೆ? 240.02. ಇದಿಷ್ಟು ಏನಿವಾಗ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್. ಅದೇ ಥರ ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಸೊ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್ ಆರ್ ದ ಇಂಡೆಕ್ಸ್ ನಂಬರ್ಸ್ ಆಫ್ ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ ಟೇಕಿಂಗ್ ಪ್ಲೇಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅಂದ್ರೇನು? ಇಲ್ಲಿ ಟೋಟಲ್ ಮನಿ ವ್ಯಾಲ್ಯೂ. ಸೊ ವ್ಯಾಲ್ಯೂ ಅಂತಂದ್ರೇನು? ಪ್ರೈಸ್ ಇಂಟು ಕ್ವಾಂಟಿಟಿ ಬರುತ್ತಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಟೋಟಲ್ ಆಗಿ ಎಷ್ಟು ಮನಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಕನ್ಸ್ಟ್ರಕ್ಟ್ ಮಾಡೋದೇನು? ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್ ಅಂತ. Value is the product of price and quantity. And unweighted value index number. Unweighted ಅಂದರೆ ಸಿಂಪಲ್, ಇಲ್ಲಿ ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ. ಈಸ್ ದ ರೇಷಿಯೋ ಆಫ್ ಸಮ್ ಆಫ್ ವ್ಯಾಲ್ಯೂಸ್ ಆಫ್ ಅ ಗಿವನ್ ಪೀರಿಯಡ್ ಎಕ್ಸ್ಪ್ರೆಸ್ಡ್ ಆಸ್ ಪರ್ಸಂಟೇಜ್ ಆಫ್ ಸಮ್ ಆಫ್ ವ್ಯಾಲ್ಯೂಸ್ ಆಫ್ ಅ ಬೇಸ್ ಪೀರಿಯಡ್. ಸೊ ಅನ್ವೇಟೆಡ್ ಆರ್ ಸಿಂಪಲ್ ಅಂತಂದ್ರೆ ಎಲ್ಲ ವ್ಯಾಲ್ಯೂಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಆವಾಗ ನಾವು ಇಂಡೆಕ್ಸ್ ನಂಬರ್ನ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತೀವಿ? ವ್ಯಾಲ್ಯೂ ಇಂಡೆಕ್ಸ್ ನಂಬರ್ನ ಸಮ್ ಆಫ್ ಟೋಟಲ್ ವ್ಯಾಲ್ಯೂಸ್ ಅಂದರೆ ಕರೆಂಟ್ ಇಯರ್ದು ಎಲ್ಲ ವ್ಯಾಲ್ಯೂಸನ್ನು ಸಮ್ ಮಾಡಿ ಡಿವೈಡೆಡ್ ಬೈ ಬೇಸ್ ಇಯರ್ದು ಎಲ್ಲ ವ್ಯಾಲ್ಯೂಸನ್ನು ಸಮ್ ಮಾಡಿ. ಸೊ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದರೆ ಕರೆಂಟ್ ಇಯರ್ದು ಎಲ್ಲ ವ್ಯಾಲ್ಯೂಸನ್ನು ಸಮ್ ಮಾಡಿ ಡಿವೈಡೆಡ್ ಬೈ ಬೇಸ್ ಇಯರ್ಸ್ದು ಎಲ್ಲ ವ್ಯಾಲ್ಯೂಸನ್ನು ಸಮ್ ಮಾಡಿ ಆ್ಯಂಡ್ ದೇ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಹಂಡ್ರೆಡ್ಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜಸ್ ಮಾಡ್ತೀವಲ್ಲ. ಸೊ ಇಂಟು 100 ಮಾಡ್ತೀವಿ. ಸೊ ಇಲ್ಲಿ V1 ಅಂತ ಅಂದ್ರೇನು? ಕರೆಂಟ್ ಇಯರ್ ವ್ಯಾಲ್ಯೂ ಅಂದ್ರೇನು? ಪ್ರೈಸ್ ಇಂಟು ಕ್ವಾಂಟಿಟಿ ವ್ಯಾಲ್ಯೂ ಅಂದರೆ. ಸೊ V1 ಈಸ್ ಆಲ್ಸೋ ಈಕ್ವಲ್ ಟು P1 ಇಂಟು Q1. ಅದೇ ಥರ V0 ಈಸ್ ಈಕ್ವಲ್ಸ್ ಟು P0 ಇಂಟು Q0 ಇಂಟು 100 ಮಾಡಬೇಕು. ಸೊ ಕಂಪ್ಯೂಟ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಫಾರ್ ದ ಇಯರ್ 2010 ಆನ್ ದ ಬೇಸಿಸ್ ಆಫ್ 2008 ಫ್ರಮ್ ದ ಫಾಲೋಯಿಂಗ್ ಡೇಟಾ. ಅಂದರೆ 2008 ಅಂದರೆ ಬೇಸ್ ಮೇಲೆ ನಾವು 2010ಗೆ ವ್ಯಾಲ್ಯೂ ಇಂಡೆಕ್ಸ್ ನಂಬರನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಇವಾಗ 2008ಅಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಇದೆ, ಪ್ರೈಸ್ ಆ್ಯಂಡ್ 2010ದು ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಅಂದರೆ P0 Q0 P1 Q1. ಸೊ ಇವಾಗ ನಮ್ಗೆ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಏನು ಬೇಕು? ಇದು ಸಿಂಪಲ್ ಇದೆ ಅಂದರೆ ಸಿಂಪಲ್ ಆರ್ ಅನ್ವೇಟೆಡ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಸೊ ಸಮೇಷನ್ V1 ಡಿವೈಡೆಡ್ ಬೈ ಸಮೇಷನ್ V0 ಇಂಟು 100. V1 ಅಂತ ಅಂದರೆ P1 ಇಂಟು Q1 ಆ್ಯಂಡ್ V0 ಅಂದರೆ P0 ಇಂಟು Q0. ಸೊ ನಾವು ವ್ಯಾಲ್ಯೂಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಆವಾಗ ಸಮೇಷನ್ P1 Q1 ಎಷ್ಟು? 404 ಡಿವೈಡೆಡ್ ಬೈ ಸಮೇಷನ್ P0 Q0 ಎಷ್ಟಿದೆ? 356 ಇಂಟು 100 ಮಾಡಿದಾಗ ವ್ಯಾಲ್ಯೂ ಎಷ್ಟು ಸಿಗುತ್ತೆ? 113.48. ಅಂದರೆ ಇಟ್ ಮೀನ್ಸ್ ದ್ಯಾಟ್ ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ ಟೇಕಿಂಗ್ ಪ್ಲೇಸ್ ಇನ್ 2010 increased by 13.48%
ಆ್ಯಸ್ ಕಂಪೇರ್ಡ್ ಟು 2008. ಅಂದರೆ ನಾವು ಮನಿ ಟ್ರಾನ್ಸಾಕ್ಷನ್ 2008ಅಲ್ಲಿ ಎಷ್ಟು ಮಾಡ್ತಿದ್ವಲ್ಲ ಅದಕ್ಕಿಂತ 13.48% ಇನ್ಕ್ರೀಸ್ ಆಗಿದೆ. ಯಾವ ಇಯರ್ನಲ್ಲಿ? 2010ನಲ್ಲಿ. ಅಂದರೆ ಕಂಪೇರ್ಡ್ ಟು ಬೇಸ್ ಇಯರ್ ಕರೆಂಟ್ ಇಯರ್ನಲ್ಲಿ ನಮಗೆ 13.48% ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಂತ. ಟೆಸ್ಟ್ಸ್ ಫಾರ್ ಅಡಕ್ವೆಸಿ ಆಫ್ ಇಂಡೆಕ್ಸ್ ನಂಬರ್ಸ್. ಸೊ ಅಂದರೆ ಇಂಡೆಕ್ಸ್ ನಂಬರ್ಸು ಕರೆಕ್ಟ್ ಆಗಿದೆಯಾ, ಅಂದರೆ ಯಾವುದು ಬೆಸ್ಟ್ ಇಂಡೆಕ್ಸ್, ಯಾವುದು ಐಡಿಯಲ್ ಇಂಡೆಕ್ಸ್ ನಂಬರು, ಆ ಥರ ಇಂಡೆಕ್ಸ್ ನಂಬರ್ ನಾವು ಕನ್ಸ್ಟ್ರಕ್ಟ್ ಮಾಡಿರೋದು ಪ್ರಾಪರ್ ಇದೆಯಾ ನಮಗೆ ಕರೆಕ್ಟಾಗಿ ಅಂತ ಚೆಕ್ ಮಾಡಲಿಕ್ಕೆ ಒಂದಿಷ್ಟು ಟೆಸ್ಟ್ಗಳಿದೆ. ದೇರ್ ಆರ್ ಮೆನಿ ಫಾರ್ಮುಲೆ ಯೂಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಸ್. ಅಮಂಗ್ ದೆಮ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಇನ್ ಅ ಗಿವನ್ ಸಿಚುವೇಶನ್ has to be selected. An index number is considered as more consistent if it satisfies the following test. ಅಂದರೆ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಇವಾಗ ಬೇರೆ ಬೇರೆ ಎಲ್ಲ ಫಾರ್ಮುಲಾ ಇದೆ. ಪ್ಯಾಸ್ಟ್ರೀಸ್ ಇದೆ, ಲಾಸ್ಪಿಯರ್ಸ್, ಮಾರ್ಷಲ್-ಎಡ್ಜ್ವರ್ತ್ ಆ್ಯಂಡ್ ಡಾರ್ಬಿಶ್-ಬೌಲಿ, ಫಿಶರ್ಸ್ ಎಲ್ಲ ಇದೆ. ಸೊ ನಮಗೆ ಗೊತ್ತಿರೋ ನಮಗೆ ಇವಾಗ ಅವೈಲೇಬಲ್ ಇರೋ ಸಿಚುವೇಶನ್ಲಿ ಯಾವುದು ಬೆಸ್ಟ್ ಇಂಡೆಕ್ಸ್ ನಂಬರು, ಯಾವ ಇಂಡೆಕ್ಸ್ ನಂಬರ್ ನಾವು ಯೂಸ್ ಮಾಡಬೇಕು ಅಂತ ನಾವೇನು ಅದನ್ನು ಚೂಸ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಅದು ಇಂಡೆಕ್ಸ್ ನಂಬರು ಕನ್ಸಿಸ್ಟೆಂಟ್ ಅಂತ ಯಾವಾಗ ಹೇಳ್ತೀವಿ, ಇಫ್ ಅದು ಆ ಇಂಡೆಕ್ಸ್ ನಂಬರ್ ಇದು 4 ಟೆಸ್ಟನ್ನು ಪಾಸ್ ಮಾಡಬೇಕು. ಅಂದರೆ ಯಾವ್ಯಾವುದದು? ಯೂನಿಟ್ ಟೆಸ್ಟ್, ಟೈಮ್ ರಿವರ್ಸಲ್ ಟೆಸ್ಟ್, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್, ಸರ್ಕ್ಯುಲರ್ ಟೆಸ್ಟ್. Unit test. This test requires that the index numbers should be independent of the units in which price or quantities of various commodities are quoted. This test is satisfied by all index number formulae discussed above except the simple aggregative price index formula. ಅಂದರೆ ಈ ಟೆಸ್ಟ್ ಪ್ರಕಾರ ಏನು ಇಂಡಿಪೆಂಡೆಂಟ್ ಇರಬೇಕು, ಆ ಇಂಡೆಕ್ಸ್ ನಂಬರ್ ಏನು, ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಆಫ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟೀಸ್. ಸೊ ಬೇರೆ ಬೇರೆ ಕಮಡಿಟೀಸ್ದು ಪ್ರೈಸ್ ಆ್ಯಂಡ್ ಕ್ವಾಂಟಿಟೀಸಿಂದ ಅದು ಇಂಡಿಪೆಂಡೆಂಟ್ ಆಗಿರಬೇಕು. ಆ ಥರ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈ ಆತಂದರೆ ಅದು ಏನು ಯೂನಿಟ್ ಟೆಸ್ಟನ್ನು ಸ್ಯಾಟಿಸ್ಫೈ ಮಾಡಿದಾಗೆ. ಸೊ ಇಲ್ಲಿ ಎಲ್ಲ ಇಂಡೆಕ್ಸ್ ನಂಬರ್ಸು ಸ್ಯಾಟಿಸ್ಫೈ ಮಾಡ್ತವೆ ಎಕ್ಸೆಪ್ಟ್ ಯಾವುದು? ಸಿಂಪಲ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ಫಾರ್ಮುಲಾ. Time reversal test. This test was proposed by Professor Irving Fisher. According to him, an index number P01 should be such that when base year and current year are interchanged, the resulting index number should be the reciprocal of the earlier. ಅಂದರೆ ಫಿಶರ್ ಅನ್ನೋರು ಈ ಟೈಮ್ ರಿವರ್ಸಲ್ ಟೆಸ್ಟ್ ಹೇಳ್ತಾರೆ. ಅಂದರೆ ಇವ್ರ ಪ್ರಕಾರ ಆ ಇಂಡೆಕ್ಸ್ ನಂಬರ್ ಕನ್ಸಿಸ್ಟೆಂಟ್, ಅಂದರೆ ಇಟ್ಸ್ ಆನ್ ಐಡಿಯಲ್ ಇಂಡೆಕ್ಸ್ ನಂಬರ್. ಇವಾಗ P01ಗೆ ನಾವು ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಅದೇ ಥರ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಇಂಟರ್ಚೇಂಜ್ ಮಾಡಿದಾಗ, ಅಂದರೆ ಬೇಸ್ ಇಯರ್ ಡೇಟಾನ ನಾವು ಕರೆಂಟ್ ಇಯರ್ ಡೇಟಾ ಅಂತ ತೊಗೊಂಡು ಮತ್ತು ಕರೆಂಟ್ ಇಯರ್ ಡೇಟಾನ ಬೇಸ್ ಇಯರ್ ಡೇಟಾ ಅಂತ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಬರೋ ಇಂಡೆಕ್ಸ್ ನಂಬರ್ ಏನಿರುತ್ತೆ, ಇಟ್ ಶುಡ್ ಬಿ ದ ರೆಸಿಪ್ರೋಕಲ್ ಆಫ್ ಪ್ರೀವಿಯಸ್ ಇಂಡೆಕ್ಸ್ ನಂಬರ್. So time reversal test requires that the index number computed backward should be the reciprocal of the index number computed forward except for the constant of proportionality. ಅಂದರೆ ಬ್ಯಾಕ್ವರ್ಡ್ ಇಂಡೆಕ್ಸ್ ನಂಬರ್ ನಾವು ಏನು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಇಟ್ ಶುಡ್ ಬಿ ದ ರೆಸಿಪ್ರೋಕಲ್ ಆಫ್ ಫಾರ್ವರ್ಡ್ ಇಂಡೆಕ್ಸ್ ನಂಬರ್. ಅಂದರೆ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಇಂಟರ್ಚೇಂಜ್ ಮಾಡಿದ ಮೇಲೆ ಬರೋ ಇಂಡೆಕ್ಸ್ ನಂಬರ್ ಶುಡ್ ಬಿ ದ ರೆಸಿಪ್ರೋಕಲ್ ಆಫ್ ದ ಪ್ರೀವಿಯಸ್ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟೆಡ್. ಸೊ ಅದನ್ನು ನಾವು ನೋಟೇಷನ್ ಥರ ಅಂದರೆ P10 ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ P01. ಅಂದರೆ ಇವಾಗ ಈ ನ್ಯೂ ಇಂಡೆಕ್ಸ್ ನಂಬರ್ ಶುಡ್ ಬಿ ಏನಿರುತ್ತೆ ಅದು ರೆಸಿಪ್ರೋಕಲ್ ಆಫ್ ಪ್ರೀವಿಯಸ್ ಇಂಡೆಕ್ಸ್ ನಂಬರ್. ಪ್ರೀವಿಯಸ್ ಅಂದರೆ ಏನು? ಇವಾಗ ಬೇಸ್ ಇಯರ್ ಇಟ್ಕೊಂಡು ಕರೆಂಟ್ ಇಯರ್ ಇಟ್ಕೊಂಡು ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದು P01 ಅಂತ ಹೇಳ್ತೀವಿ. ಸೊ ಅದೇ ಥರ P10 ಅಂದರೆ ಕರೆಂಟ್ ಇಯರ್ ಆ್ಯಂಡ್ ಬೇಸ್ ಇಯರ್ಸ್ ಆರ್ ಇಂಟರ್ಚೇಂಜ್. ಸೊ ಅದನ್ನ ನಾವು ಯಾವ ಥರ ಬರ್ಬೋದು? ಕರೆಂಟ್ ಇಯರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಇವಾಗ P01 ಇಂಟು P10 ಇಸ್ ಈಕ್ವಲ್ಸ್ ಟು 1. ಅಂದರೆ ಬ್ಯಾಕ್ವರ್ಡ್ ಇಂಡೆಕ್ಸ್ ನಂಬರ್ ಇಂಟು ಫಾರ್ವರ್ಡ್ ಇಂಡೆಕ್ಸ್ ನಂಬರ್ ಮಾಡಿದರೆ 1 ಬರುತ್ತೆ. ಹಿಯರ್ P10 ಆ್ಯಂಡ್ P01 ಆರ್ ನಿಯರ್ ರೇಷಿಯೋಸ್. ದೇ ಶುಡ್ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಪರ್ಸೆಂಟೇಜಸ್. A formula which satisfies TRT is said to be time consistent. ಅಂದರೆ ಈ ಟೈಮ್ ರಿವರ್ಸಲ್ ಟೆಸ್ಟನ್ನು ಯಾವ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈ ಮಾಡುತ್ತಾ ಅದಕ್ಕೆ ಆ ಇಂಡೆಕ್ಸ್ ನಮಗೆ ಏನಂತ ಹೇಳ್ತೀವಿ? ಟೈಮ್ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಈವನ್ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಇಂಟರ್ಚೇಂಜ್ ಆದರೂ ಕೂಡ ಇಂಡೆಕ್ಸ್ ನಂಬರ್ ಏನಿರುತ್ತೆ ಅದು ರೆಸಿಪ್ರೋಕಲ್ ಬರುತ್ತೆ. ಸೊ ಇಟ್ಸ್ ಅ ಟೈಮ್ ಕನ್ಸಿಸ್ಟೆಂಟ್. TRT ಈಸ್ ನಾಟ್ ಸ್ಯಾಟಿಸ್ಫೈಡ್ ಬೈ Laspeyre's, Paasche's, Dorbish-Bowley's index number, but it is satisfied by Marshall-Edgeworth and
ಫಿಶರ್ಸ್ ಆ್ಯಂಡ್ ಕೆಲ್ಲೀಸ್ ಇಂಡೆಕ್ಸ್ ನಂಬರ್. ಅಂದರೆ ಈ ಟೈಮ್ ರಿವರ್ಸಲ್ ಟೆಸ್ಟನ್ನು ಲಾಸ್ಪಿಯರ್, ಪಾಶ್ಚೆ, ಡಾರ್ಬಿಶ್-ಬೌಲಿ ಇಂಡೆಕ್ಸ್ ನಂಬರ್ಸು ಸ್ಯಾಟಿಸ್ಫೈ ಮಾಡೋದಿಲ್ಲ. ಆದರೆ ಮಾರ್ಷಲ್-ಎಡ್ಜ್ವರ್ತು, ಫಿಶರ್ಸ್ ಆ್ಯಂಡ್ ಕೆಲ್ಲೀಸ್ ಇಂಡೆಕ್ಸ್ ನಂಬರು ಸ್ಯಾಟಿಸ್ಫೈ ಮಾಡ್ತವೆ ಅಂತ. ಅಂದರೆ ಇವಾಗ ಲಾಸ್ಪಿಯರ್ಸ್ ಮೆಥಡನ್ನು ನೋಡಿ. ಕನ್ಸಿಡರ್ ಲಾಸ್ಪಿಯರ್ಸ್ ಪ್ರೈಸ್ ಇಂಡೆಕ್ಸ್. ಸೊ ಲಾಸ್ಪಿಯರ್ಸ್ ಪ್ರೈಸ್ ಅಂದರೆ ಹಿಂಗೆ ಬರುತ್ತೆ. ಹಿ ಯೂಸಸ್ ಬೇಸ್ ಇಯರ್ ಕ್ವಾಂಟಿಟಿ ಆ್ಯಸ್ ವೇಟ್ಸ್ ಅಲ್ಲ. ಸೊ ಈಗ ಸಮೇಷನ್ P1 Q0 ಬೈ ಸಮೇಷನ್ Q0 T1. ಲಾಸ್ಪಿಯರ್ಸ್ ಪ್ರೈಸ್ ಇಂಡೆಕ್ಸ್ ವಿತ್ ಟೈಮ್ ರಿವರ್ಸ್ ಇಂಟರ್ಚೇಂಜಿಂಗ್ ಟೈಮ್ 0 ಆ್ಯಂಡ್ 1 ಈಸ್. ಅಂದರೆ ಇವಾಗ ಇಂಟರ್ಚೇಂಜ್ ಮಾಡೋದು ಅಂದರೆ ಕರೆಂಟ್ ಇಯರ್ ಪ್ರೈಸಸನ್ನು ಮತ್ತು ಬೇಸ್ ಇಯರ್ ಪ್ರೈಸಸನ್ನು. ಸೊ ಈಸ್ PL10 ಅಂದರೆ 0-1 ಇದ್ದಿದ್ದು ನಾವು ಏನು ಬರಿತೀವಿ, ಇಂಟರ್ಚೇಂಜ್ ಮಾಡಿದಾಗ 10 ಅಂತ ಬರಿತೀವಿ. ಸೊ ಇಲ್ಲಿ 1 ಇರೋ ಜಾಗದಲ್ಲೆಲ್ಲ 0 ಬರೀಬೇಕು ಮತ್ತು 0 ಇದ್ದಲ್ಲಿ 1. ಅಂದರೆ ಇವಾಗ ಸಮೇಷನ್ P1 Q0 ಇದ್ದಿದ್ದು P0 Q1 ಆಗುತ್ತೆ ಮತ್ತು P0 Q0 ಇದ್ದಿದ್ದು P1 Q1 ಆಗುತ್ತೆ. ಅಕಾರ್ಡಿಂಗ್ ಟು TRT P01 ಇಂಟು P10 ಮಾಡಿದ್ರೆ 1 ಬರಬೇಕು. ಸೊ ಇವಾಗ ನಮ್ಗೆ 2 ಫಾರ್ಮುಲಾ ಸಿಕ್ಕಿದ್ದಾವೆ. ಅಂದರೆ P01ಗೆ ಒಂದು ಸಿಕ್ಕಿದೆ, P10ಗೆ ಸಿಕ್ಕಿದೆ. ಸೊ ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇವಾಗ ಕ್ಯಾನ್ಸಲ್ ಆಗುತ್ತಾ ನೋಡಿ. ಇವಾಗ ಎಲ್ಲೂ ಕೂಡ ಏನು ಕ್ಯಾನ್ಸಲ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇವಾಗ ಕ್ಯಾನ್ಸಲ್ ಆದರೆ ನಮ್ಗೆ ಏನು ಬರುತ್ತೆ, 1 ಅಂತ ಸ್ಯಾಟಿಸ್ಫೈ ಆಗುತ್ತೆ. ಸೊ ಸಿನ್ಸ್ ದೇ ಆರ್ ನಾಟ್ ಕ್ಯಾನ್ಸಲಿಂಗ್ ಎನಿವೇರ್, ದ ಆನ್ಸರ್ ಈಸ್ ನಾಟ್ ಈಕ್ವಲ್ಸ್ ಟು 1. ಸೊ ಲಾಸ್ಪಿಯರ್ ಮೆಥಡ್ ಏನು, ಟೈಮ್ ರಿವರ್ಸಲ್ ಟೆಸ್ಟನ್ನು ಸ್ಯಾಟಿಸ್ಫೈ ಮಾಡಿಲ್ಲ ಅಂತ ಅರ್ಥ. Thus Laspeyre's index number does not satisfy time reversal test. ಸೊ ನಿಮಗೆ ಪ್ರೂವ್ ಮಾಡಿ ಅಂತ ಕೇಳಿದರೆ ಏನು ಮಾಡ್ಕೋಬೇಕು, ಫಸ್ಟು ಕರೆಂಟ್ ನೀವು ಆ್ಯಸ್ ಯೂಶ್ವಲ್ ಆಗಿ ಯಾವ ಥರ ಫಾರ್ಮುಲಾ ಬರಿತೀವಿ ಅದೇ ಥರ PL01 ಅಂತ ಬರೆದು ಫಾರ್ಮುಲಾ ಬರ್ಕೊಳ್ಬೇಕು. ಮತ್ತು ಇವಾಗ ಟೈಮ್ ಇಂಟರ್ಚೇಂಜ್ ಮಾಡಿದಾಗ ಅಂದರೆ 0 ಆ್ಯಂಡ್ 1 ಇಂಟರ್ಚೇಂಜ್ ಮಾಡಿದಾಗ ಅಂದರೆ 0 ಪ್ಲೇಸಲ್ಲಿ 1 ಆ್ಯಂಡ್ 1 ಪ್ಲೇಸಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 ಫಾರ್ಮುಲಾ ಬರುತ್ತೆ. ಆವಾಗ ಅದನ್ನು ನಾವು ಈ ಫಾರ್ಮುಲಾದಲ್ಲಿ ಹಾಕಬೇಕು. ಅಂದರೆ TRT ಸ್ಯಾಟಿಸ್ಫೈ ಮಾಡಬೇಕಂದ್ರೆ ಏನು ಮೇನ್ ಕನ್ಸ್ಟೆಂಟ್ ಇದೆ ನಮಗೆ, P01 ಆ್ಯಂಡ್ P10 ಶುಡ್ ಬಿ ಇಂಟು P10 ಶುಡ್ ಬಿ ಈಕ್ವಲ್ಸ್ ಟು 1. ಸೊ ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 ಬರೋದಿಲ್ಲ, ಅಂದರೆ ಇಟ್ ಈಸ್ ನಾಟ್ ಈಕ್ವಲ್ಸ್ ಟು 1. ಸೊ ವಿ ಸೆಡ್ ಲಾಸ್ಪಿಯರ್ಸ್ ಕ್ಯಾನಾಟ್ ಸ್ಯಾಟಿಸ್ಫೈ, ಅಂದರೆ ಇಟ್ ಡಸ್ ನಾಟ್ ಸ್ಯಾಟಿಸ್ಫೈ ಟೈಮ್ ರಿವರ್ಸಲ್ ಟೆಸ್ಟ್. ಪಾಶ್ಚೆಸ್ ಮೆಥಡ್. ಸೊ ಪಾಶ್ಚೆಸ್ ಪ್ರೈಸ್ ಇಂಡೆಕ್ಸ್ ಅಂದರೆ ಅವನು ಏನು ಕನ್ಸಿಡರ್ ಮಾಡ್ತಾನೆ, ಕರೆಂಟ್ ಇಯರ್ ಕ್ವಾಂಟಿಟಿಯನ್ನು ಆ್ಯಸ್ ಅ ವೇಟ್ ಯೂಸ್ ಮಾಡ್ತಾರೆ. ಸೊ ಇವಾಗ P01 ಅಂತ ತೊಗೊಂಡಾಗ P1 Q1 ಬೈ P0 Q1 ಬರುತ್ತೆ. ಸೊ ಅದೇ ಥರ ನಾವು ಟೈಮ್ ರಿವರ್ಸ್ ಅಂದರೆ ಟೈಮ್ ರಿವರ್ಸ್ ಮಾಡ್ತೀವಿ. ಅಂದರೆ ಕರೆಂಟ್ ಇಯರ್ ಜಾಗದಲ್ಲಿ ಬೇಸ್ ಇಯರ್ ಜಾಗದಲ್ಲಿ ಕರೆಂಟ್ ಇಯರ್. ಸೊ ಆವಾಗ 1 ಪ್ಲೇಸಲ್ಲಿ 0 ಬರೀರಿ ಆ್ಯಂಡ್ 0 ಪ್ಲೇಸಲ್ಲಿ 1. ಸೊ ಆವಾಗ ಮಾಡಿದಾಗ ಏನು ಬರುತ್ತೆ, ಸೊ ಅಕಾರ್ಡಿಂಗ್ ಟು TRT P01 ಆ್ಯಂಡ್ P10 ಶುಡ್ ಬಿ ಈಕ್ವಲ್ಸ್ ಟು 1. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಕೂಡ ಕ್ಯಾನ್ಸಲ್ ಆಗಲ್ಲ ಆ್ಯಂಡ್ ಇಟ್ ಈಸ್ ನಾಟ್ ಈಕ್ವಲ್ಸ್ ಟು 1. ಸೊ ಸಿಂಪ್ಲಿಫೈ ಮಾಡಿದಾಗ ಸೊ ನಾವೇನು ಹೇಳ್ತೇವೆ, ಪಾಶ್ಚೆಸ್ ಇಂಡೆಕ್ಸ್ ನಂಬರ್ ಡಸ್ ನಾಟ್ ಸ್ಯಾಟಿಸ್ಫೈ TRT. Marshall-Edgeworth method. Consider Marshall-Edgeworth price index. ಸೊ Marshall-Edgeworth ಫಾರ್ಮುಲಾ ಏನು ಬರುತ್ತೆ, ಸಮೇಷನ್ P1 Q0 ಪ್ಲಸ್ ಸಮೇಷನ್ Q1 P1 ಡಿವೈಡೆಡ್ ಬೈ ಸಮೇಷನ್ P0 Q0 ಪ್ಲಸ್ ಸಮೇಷನ್ P0 Q1. ಸೊ ಇವಾಗ ವಿತ್ ಟೈಮ್ ರಿವರ್ಸ್ ಮಾಡಿ ಅಂದರೆ 1 ಪ್ಲೇಸಲ್ಲಿ 0 ಆ್ಯಂಡ್ 0 ಪ್ಲೇಸಲ್ಲಿ 1 ಮಾಡಿದಾಗ ನ್ಯೂ ಫಾರ್ಮುಲಾ ಬರುತ್ತೆ. ಸೊ ಅಕಾರ್ಡಿಂಗ್ ಟು TRT ನಾವು ಇದನ್ನು P01 ಇಂಟು P10 ಮಾಡಿದ್ರೆ ಎಷ್ಟು ಬರಬೇಕು, 1 ಬರಬೇಕು. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತಲ್ವಾ. ಅಂದರೆ P0 Q0 ಪ್ಲಸ್ ಸಮೇಷನ್ P0 Q1 ಇಲ್ಲಿ ಫಸ್ಟ್ ಟರ್ಮಲ್ಲಿ ಕೇಳಿದಿದೆ, ಇಲ್ಲಿ ಮೇಲೆ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಎಲ್ಲ ಟರ್ಮ್ಸು ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, 1 ಉಳಿಯುತ್ತೆ. ಸೊ Marshall-Edgeworth ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ TRT. ಸೊ ಇಲ್ಲಿ ನೋಡಿ ಅವ್ರು ಕೊಟ್ಟಿದ್ರಲ್ಲ, ಲಾಸ್ಪಿಯರ್, ಪಾಶ್ಚೆಸ್ ಆ್ಯಂಡ್ ಡಾರ್ಬಿಶ್-ಬೌಲಿ ಮಾತ್ರ ಸ್ಯಾಟಿಸ್ಫೈ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಇವಾಗ ಲಾಸ್ಪಿಯರ್ ಮತ್ತು ಪಾಶ್ಚೆಸ್ಗೆ ನಾವು ಪ್ರೂವ್ ಮಾಡಿದ್ವಿ ಅವು ಸ್ಯಾಟಿಸ್ಫೈ ಮಾಡಲ್ಲ ಅಂತ. ಅದೇ ಥರ ಇಟ್ ಇಸ್ ಸ್ಯಾಟಿಸ್ಫೈಡ್ ಬೈ Marshall-Edgeworth ಅಂತ ಹೇಳಿದ್ದಾರೆ. ಸೊ ಈಗ Marshall-Edgeworth ಸ್ಯಾಟಿಸ್ಫೈ ಆಯ್ತಲ್ವಾ, ಅಂದರೆ ಅದು ಈಕ್ವಲ್ಸ್ ಟು 1 ಬಂತು. ಸೊ ಇಟ್ ಇಸ್ ಸ್ಯಾಟಿಸ್ಫೈಡ್ ಬೈ Marshall-Edgeworth. ಇವಾಗ ಡಾರ್ಬಿಶ್-ಬೌಲೀಸ್ ನೋಡಿ. ಡಾರ್ಬಿಶ್-ಬೌಲಿ ಏನು ಹೇಳ್ತಾರೆ, ಎವ್ರೇಜ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪಾಶ್ಚೆಸ್ ಅಂತ. ಸೊ ಅರ್ಥಮೆಟಿಕ್ ಮೀನು. ಇವಾಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ವಿತ್ ಟೈಮ್ ರಿವರ್ಸ್ ಏನಾಗುತ್ತೆ ಅದು ಒಂದು ಫಾರ್ಮುಲಾ ಬರುತ್ತೆ. ಸೊ ನಾವು ಇವಾಗ P01 ಇಂಟು P10 ಮಾಡಿದಾಗ 1 ಬರಬೇಕು.
ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಕ್ಯಾನ್ಸಲ್ ಆಗೋದಿಲ್ಲ. ಅಂದರೆ ಇವಾಗ ಇದು ಟರ್ಮು ಕ್ಯಾನ್ಸಲ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಈಗ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ, ಬಟ್ ಇಲ್ಲಿ 1/2 ಇಂಟು 1/2 ಅಂದರೆ ಏನು ಬರುತ್ತೆ, 1/4 ಬರುತ್ತಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದು ಈಕ್ವಲ್ಸ್ ಟು 1 ಬರೋದಿಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇಟ್ ಡಸಂಟ್ ಸ್ಯಾಟಿಸ್ಫೈ ಟೈಮ್ ರಿವರ್ಸಲ್ ಟೆಸ್ಟ್. ದಿಸ್ Dorbish-Bowley ಇಂಡೆಕ್ಸ್ ನಂಬರ್ ಡಸ್ ನಾಟ್ ಸ್ಯಾಟಿಸ್ಫೈ TRT. ಈಗ ಫಿಶರ್ಸ್ ಮೆಥಡ್. ಸೊ ಫಿಶರ್ಸ್ ಮೆಥಡ್ ಏನು, ಫಿಶರ್ಸ್ದು ಆ ಫಾರ್ಮುಲಾ ಬರ್ಕೊಳ್ಳಿ, ಅಂದರೆ ಜಾಮೆಟ್ರಿಕ್ ಮೀನ್ ಆಫ್ ಲಾಸ್ಪೇರ್ ಆ್ಯಂಡ್ ಪಾಸ್che. ಅದೇ ಥರ ವಿತ್ ಟೈಮ್ ರಿವರ್ಸಲ್ ಒಂದು ಫಾರ್ಮುಲಾ ಬರುತ್ತೆ. ಸೊ ಅಕಾರ್ಡಿಂಗ್ ಟು TRT P01 ಆ್ಯಂಡ್ P10 ಈಸ್ ಈಕ್ವಲ್ಸ್ ಟು 1. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, 1 ಉಳಿಯುತ್ತೆ. ಸೊ ದಸ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ TRT. ಅದೇ ಥರ ಕೆಲ್ಲಿ, ಕನ್ಸಿಡರ್ ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್. ಏನು ಹೇಳ್ತಾರೆ, ಕೆಲ್ಲಿ ಏನು ಹೇಳ್ತಾನೆ, ಕ್ವಾಂಟಿಟಿ ಶುಡ್ ಬಿ ಕಾನ್ಸ್ಟೆಂಟ್, ಅಂದರೆ ಕ್ವಾಂಟಿಟಿ ವೇರಿ ಆಗೋದಿಲ್ಲ. ಸೊ ಅವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವಾಗ ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸು ಟೈಮ್ ರಿವರ್ಸ್ ಆದಾಗ P1 ಜಾಗದಲ್ಲಿ P0 ಆ್ಯಂಡ್ P0 ಜಾಗದಲ್ಲಿ P1. ಸೊ ಇವಾಗ ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ, ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. ಹೆನ್ಸ್ ಕೆಲ್ಲೀಸ್ ಮೆಥಡ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್. ಸೊ ಯಾವ್ಯಾವು, ಮಾರ್ಷಲ್-ಎಡ್ಜ್ವರ್ತು ಮತ್ತು ಫಿಶರ್ಸು ಆ್ಯಂಡ್ ಕೆಲ್ಲೀಸು ಏನು, ದೇ ಸ್ಯಾಟಿಸ್ಫೈ ಟೈಮ್ ರಿವರ್ಸಲ್ಸ್ ಟೆಸ್ಟ್. ಸೊ ದೇ ಆರ್ ಕನ್ಸಿಸ್ಟೆಂಟ್ ವಿತ್ ಟೈಮ್. ಅದೇ ಥರ ಇನ್ನೊಂದು ಟೆಸ್ಟ್ ಯಾವುದು, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ದಿಸ್ ಟೆಸ್ಟ್ ವಾಸ್ ಆಲ್ಸೋ ಸಜೆಸ್ಟೆಡ್ ಬೈ ಪ್ರೊಫೆಸರ್ ಇರ್ವಿಂಗ್ ಫಿಶರ್. Factor reversal test requires that the product of price index and quantity index number should be equal to the corresponding value index number. ಅಂದರೆ ಯಾವುದು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಪ್ರಕಾರ ಫಿಶರ್ ಏನು ಹೇಳ್ತಾರೆ ಅಂದರೆ, ಪ್ರಾಡಕ್ಟ್ ಆಫ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಇಟ್ ಶುಡ್ ಬಿ ಈಕ್ವಲ್ಸ್ ಟು ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಅಂದರೆ ಇವಾಗ ಪಾಸ್ಚೀಸ್ದು ಪ್ರೈಸ್ ಇಂಡೆಕ್ಸ್ ತೆಗಿತೀವಿ ಆ್ಯಂಡ್ ಪಾಸ್ಚೀಸ್ ಕ್ವಾಂಟಿಟಿ ಇಂಡೆಕ್ಸ್ ತೆಗಿತೀವಿ. ಸೊ ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಏನು ಬರುತ್ತೋ ದ್ಯಾಟ್ ಶುಡ್ ಬಿ ಈಕ್ವಲ್ಸ್ ಟು ಪಾಸ್ಚೀಸ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಅಂದರೆ ಆ ಥರ, ಅಂದರೆ ಅದು ಪಾಸ್ಚೀಸ್ಗಷ್ಟೇ, ಅದೇ ಥರ ಎಲ್ಲರಿಗೂ ಸ್ಯಾಟಿಸ್ಫೈ ಆಗಬೇಕು. ಅಂದರೆ ಅವಾಗ ಏನಂತ ಹೇಳಿದ್ರೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಸ್ಯಾಟಿಸ್ಫೈ ಆಗಿದೆ ಅಂತ. ಅಂದರೆ ಇವಾಗ ಪ್ರೈಸ್ ಇಂಡೆಕ್ಸ್ ಇಂಟು ಕ್ವಾಂಟಿಟಿ ಇಂಡೆಕ್ಸ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಇಂಡೆಕ್ಸ್ ಬರಬೇಕು. It means that changes in price multiplied by changes in quantity should be equals to the total change in value. ಅಂದರೆ ಪ್ರೈಸ್ changes in the price it is multiplied with changes in the quantity. ಅದೆರಡರದ್ದು ಆನ್ಸರ್ ಏನು ಬರುತ್ತೋ ಇಟ್ ಶುಡ್ ಬಿ ಈಕ್ವಲ್ಸ್ ಟು ದ ಚೇಂಜಸ್ ಇನ್ ದ ವ್ಯಾಲ್ಯೂ. ಅಂದರೆ ರಿಲೇಷನ್ ಏನು ಬರುತ್ತೆ ಇಲ್ಲಿ, P01 ಇಂಟು Q01 ಈಸ್ ಈಕ್ವಲ್ಸ್ ಟು V01. P01 ಅಂದರೆ ಪ್ರೈಸ್ ಇಂಡೆಕ್ಸು, Q01 ಅಂದರೆ ಕ್ವಾಂಟಿಟಿ ಇಂಡೆಕ್ಸು, V01 ಅಂತಂದರೆ ಪ್ರೈಸ್ ಸಮೇಷನ್ P1 Q1 ಬೈ ಸಮೇಷನ್ P0 Q0. ಸೊ ಅಂದರೆ V01 ಇದು ವ್ಯಾಲ್ಯೂ ಇಂಡೆಕ್ಸ್. ದ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಈಸ್ ಸ್ಯಾಟಿಸ್ಫೈಡ್ ಓನ್ಲಿ ಬೈ ಫಿಶರ್ಸ್ ಐಡಿಯಲ್ ನಂಬರ್ ಇಂಡೆಕ್ಸ್ ನಂಬರ್. ಅಂದರೆ ಫಿಶರ್ಸ್ ಅಷ್ಟೇ ಸ್ಯಾಟಿಸ್ಫೈ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಇನ್ನು ನೋಡಿದ್ದ ಇದು ಯಾವ ಸ್ಯಾಟಿಸ್ಫೈ ಮಾಡಲ್ಲ ಅಂತ. ಅದು ಯಾವ ಥರ ಪ್ರೂಫ್ಸ್ನ ನೋಡೋಣ. ಈಗ ಲಾಸ್ಪಿಯರ್ ಮೆಥಡಲ್ಲಿ ಪ್ರೈಸ್ ಇಂಡೆಕ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಲಾಸ್ಪಿಯರ್ ಏನು ಹೇಳ್ತಾನೆ, ಹಿ ಕನ್ಸಿಡರ್ಸ್ ಬೇಸ್ ಇಯರ್ ಕ್ವಾಂಟಿಟಿ ಆ್ಯಸ್ ವೈಟ್ಸ್. ಸೊ ಇವಾಗ ಪ್ರೈಸ್ ಇಂಡೆಕ್ಸ್ ಏನು ಬರುತ್ತೆ ಲಾಸ್ಪಿಯರ್ಸ್ದು, ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0. ಅದೇ ಥರ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಏನು ಬರುತ್ತೆ ಲಾಸ್ಪಿಯರ್ದು, ಸಮೇಷನ್ Q1 P0 ಡಿವೈಡೆಡ್ ಬೈ ಸಮೇಷನ್ Q0 P0. ಸೊ ಅಕಾರ್ಡಿಂಗ್ ಟು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ P01 ಆ್ಯಂಡ್ Q01 ಶುಡ್ ಬಿ ಈಕ್ವಲ್ಸ್ ಟು V01. ಸೊ ಇವಾಗ P0 ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ಕ್ವಾಂಟಿಟಿ ಇಂಡೆಕ್ಸ್ ಆಫ್ ಲಾಸ್ಪಿಯರ್ಸ್ ಇಂಟು ಮಾಡಿದರೆ ನಮಗೆ ಏನು ಸಿಗುತ್ತೆ, ಇವಾಗ ಇಟ್ ಈಸ್ ನಾಟ್ ಈಕ್ವಲ್ಸ್ ಟು ಸಮೇಷನ್ P1 Q1 ಬೈ ಸಮೇಷನ್ P0 Q0. ಅಂದರೆ ವ್ಯಾಲ್ಯೂ ಇಂಡೆಕ್ಸಿಗೆ ಈಕ್ವಲ್ಸ್ ಬರಬೇಕಂದ್ರೆ V01 ಈಕ್ವಲ್ ಬರಬೇಕು. V01 ಅಂದ್ರೇನು, ಸಮೇಷನ್ P1 Q1 ಬೈ ಸಮೇಷನ್ P0 Q0 ಅಂತ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ಅದಕ್ಕೆ ಅದು ಈಕ್ವಲ್ ಇರೋದಿಲ್ಲ. ಸೊ ಲಾಸ್ಪಿಯರ್ ಮೆಥಡ್ ಇಟ್ ಡಸ್ ನಾಟ್ ಸ್ಯಾಟಿಸ್ಫೈ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. Similarly, Paasche, Marshall-Edgeworth, Dorbish-Bowley and Kelly's index number do not satisfy FRT. ಸೊ ಅದೇ ಥರ ನೀವು ಉಳಿದವ್ರಿಗೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸಿಂಪ್ಲಿಫೈ ಮಾಡ್ಕೊಂಡು ಪ್ರೂಫ್ ಮಾಡಿಬಿಟ್ಟು ನೋಡಿ. ಈಗ ಫಿಶರ್ಸ್ ಮೆಥಡ್
ಇವಾಗ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರು ಫ್ಯಾಕ್ಟರಿ ರಿವರ್ಸಲ್ ಟೆಸ್ಟನ್ನು ಯಾವ ಥರ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ನೋಡೋಣ. ಅಂದರೆ ಇವಾಗ P01 ಅಂದರೆ ಫಿಶರ್ಸ್ದು P01 ಎಷ್ಟು ಬರುತ್ತೆ, ಅಂಡರ್ ದ ಸ್ಕ್ವೇರ್ ರೂಟ್ ಫುಲ್ ಇದೆ. ಸೊ ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು ಅಂಡರ್ ದ ರೂಟ್ ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1. ಅದೇ ಥರ ಕ್ವಾಂಟಿಟಿ ಇಂಡೆಕ್ಸ್ ಏನು ಬರುತ್ತೆ ಫಿಶರ್ಸ್ದು ಸಮೇಷನ್ Q1 P0 ಡಿವೈಡೆಡ್ ಬೈ ಸಮೇಷನ್ Q0 P0 into summation Q0 Q1 P1 divided by summation Q0 P1 whole thing under the root. ಸೊ ಇವಾಗ ಅಕಾರ್ಡಿಂಗ್ ಟು FRT P01 and Q01 must be equals to V01. ಸೊ ಇವಾಗ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಇಲ್ಲಿ ನೋಡಿ ಫಸ್ಟ್ ಟರ್ಮ್ದು ನಾಮಿನೇಟರ್ ಆ್ಯಂಡ್ ಲಾಸ್ಟ್ ಟರ್ಮ್ ಡಿನಾಮಿನೇಟರ್ ಅಂದರೆ P1 Q0 ಆ್ಯಂಡ್ Q0 P1 ಎರಡು ಸೇಮ್ ಬರುತ್ತಲ್ಲ ಆನ್ಸರು. ಸೊ ಅವೆರಡು ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ಥರ್ಡ್ ಟರ್ಮ್ದು ನಾಮಿನೇಟರ್ ಅಂದರೆ ಸಮೇಷನ್ Q0 Q1 P0 ಆ್ಯಂಡ್ ಸೆಕೆಂಡ್ ಟರ್ಮ್ ಡಿನಾಮಿನೇಟರ್ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು ಸಮೇಷನ್ P1 Q1 ಇಂಟು ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು ಸಮೇಷನ್ P0 Q0. ಅಂದರೆ ಇವಾಗ ಸಮೇಷನ್ P1 Q1 ಇಂಟು ಸಮೇಷನ್ P1 Q1 ಅಂದರೆ ಹೋಲ್ ಸ್ಕ್ವೇರ್ ಆಗುತ್ತೆ. ಆ್ಯಂಡ್ P0 Q0 ಇಂಟು P0 Q0 ಅಂದರೆ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು ಸಮೇಷನ್ P1 Q1 ಬೈ ಸಮೇಷನ್ P0 Q0 ಅಂದರೆ ಏನದು V01. ಸೊ ನಾವೇನು ಹೇಳ್ತೇವೆ, ಸೊ ಫಿಶರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಇದು ಸರ್ಕ್ಯುಲರ್ ಟೆಸ್ಟ್ ಫಸ್ಟ್ ಸಜೆಸ್ಟೆಡ್ ಬೈ ವೆಸ್ಟರ್ಗಾರ್ಡ್. ಇಟ್ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಟೈಮ್ ರಿವರ್ಸಲ್ ಟೆಸ್ಟ್ ಫಾರ್ ಮೋರ್ ದೆನ್ 2 periods and is based on shiftability of the base period. This requires that the index number is to work in a circular manner, and this property enables us to find the index numbers from period to period without referring back to the original base each time. For 3 years 0, 1 and 2, for 3 years ಅಂದರೆ 0, 1 and 2 circular test is said to be satisfied if P01 into P12 into P20 is equals to 1. ಅಂದರೆ ಸರ್ಕ್ಯುಲರ್ ಟೆಸ್ಟಿಂಗ್ ಇನ್ ದ ಸರ್ಕ್ಯುಲರ್ ಮ್ಯಾನರ್ ಅಂದರೆ ಇವಾಗ ಕರೆಂಟ್ ಇಯರ್ಗೆ ಮತ್ತು ನೆಕ್ಸ್ಟ್ ಇಯರ್ ಅಂದರೆ ಇವಾಗ ಬೇಸ್ ಇಯರ್, ಕರೆಂಟ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಈ ಥರ ನಾವು ತೊಗೊಂಡ್ರೆ ಅವು ಮೂರನ್ನು ನಾವು ಪ್ರೈಸ್ ಇಂಡೆಕ್ಸನ್ನು ಅಥವಾ ಎಂಟು ಮಾಡಿದಾಗ ನಮಗೆ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರಬೇಕು, 1 ಬರಬೇಕು. ಆವಾಗ ನಾವೇನಂತ ಹೇಳ್ತೇವೆ, ಸರ್ಕ್ಯುಲರ್ ಟೆಸ್ಟನ್ನು ಆ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈ ಮಾಡಿದೆ ಅಂತ ಅರ್ಥ. ಇವಾಗ ವೇರ್ P01 ಡಿನೋಟ್ಸ್ ದ ಪ್ರೈಸ್ ಇಂಡೆಕ್ಸ್ ಫಾರ್ ದ ಕರೆಂಟ್ ಪೀರಿಯಡ್ ವಿತ್ 1 ವಿತ್ ರೆಸ್ಪೆಕ್ಟ್ ಟು ಬೇಸ್ ಪೀರಿಯಡ್ 0 ಅಂದರೆ ಕರೆಂಟ್ ಪೀರಿಯಡ್ 1 ಇರುತ್ತೆ, ವಿತ್ ರೆಸ್ಪೆಕ್ಟ್ ಟು ಬೇಸ್ ಪೀರಿಯಡ್ 0 ಅಂತ ಹೇಳ್ತೇವೆ. ಅದೇ P12 ಅಂತ ಅಂದ್ರೂ ಕರೆಂಟ್ ಪೀರಿಯಡ್ 2 ಇದೆ, ವಿತ್ ರೆಸ್ಪೆಕ್ಟ್ ಟು ಬೇಸ್ ಇಯರ್ 1. ಅದೇ ಥರ P20 ಅಂದರೆ ಕರೆಂಟ್ ಪೀರಿಯಡ್ ಏನಿದೆ ದಿಸ್ ಆ್ಯಂಡ್ P20. ದಿಸ್ ಟೆಸ್ಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಬೈ Laspeyre, Paasche, Marshall-Edgeworth, Dorbish-Bowley ಆ್ಯಂಡ್ ಫಿಶರ್ಸ್ ಇಂಡೈಸಸ್. ಸೊ ಯಾವುದರಿಂದನೂ ಕೂಡ ಏನಾಗುತ್ತೆ ಸರ್ಕ್ಯುಲರ್ ಟೆಸ್ಟು ಸ್ಯಾಟಿಸ್ಫೈ ಆಗೋದಿಲ್ಲ. ದಿಸ್ ಟೆಸ್ಟ್ ಈಸ್ ಸ್ಯಾಟಿಸ್ಫೈಡ್ ಓನ್ಲಿ ಬೈ ದ ಇಂಡೆಕ್ಸ್ ನಂಬರ್ ಫಾರ್ಮುಲೆ ಬೇಸ್ಡ್ ಆನ್ ದ ಸಿಂಪಲ್ ಜಾಮೆಟ್ರಿಕ್ ಮೀನ್ ಆಫ್ ದ ಪ್ರೈಸ್ ರಿಲೇಟಿವ್ಸ್ ಆ್ಯಂಡ್ ಕೆಲ್ಲೀಸ್ ಫಿಕ್ಸ್ಡ್ ವೇಟ್ ಆರ್ ಬೇಸ್ ಮೆಥಡ್. ಸೊ ಯಾರಿಂದನೂ ಕೂಡ ಇದು ಸ್ಯಾಟಿಸ್ಫೈ ಆಗಲ್ಲ, ಓನ್ಲಿ ಕೆಲ್ಲೀಸ್ ಆ್ಯಂಡ್ ಸಿಂಪಲ್ ಜಾಮೆಟ್ರಿಕ್ ಮೀನ್ ಆಫ್ ಪ್ರೈಸ್ ರಿಲೇಟಿವ್ಸ್ ಇರುತ್ತಲ್ಲ ಅದರಿಂದ ಸ್ಯಾಟಿಸ್ಫೈ ಆಗುತ್ತೆ ಅಂತ ಅರ್ಥ ಇದು.